ಬದಲಾವಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಈ ಬಗ್ಗೆ ಪ್ರಸ್ತಾಪವೇ ಆಗಿಲ್ಲ ಎಂದಿದ್ದಾರೆ. ಬೇರೆಯವರು ಏನೇನೋ ಮಾತನಾಡ್ತಾರೆ. ಈ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಸಚಿವ ಸಂಪುಟ ಪುನರ್ರಚನೆ ಆದರೆ ನಾನು ಕೂಡ ಸಚಿವ ಆಕಾಂಕ್ಷಿ ಇದ್ದೇನೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದರು. ಜನಗಣತಿಗೆ ಹೈಕಮಾಂಡ್ ಸೂಚನೆ ನೀಡಿದ್ದು ಜನಗಣತಿ ಜೊತೆಗೆ ಜಾತಿ ಸರ್ವೆ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಸಾಮಾಜಿಕ ನ್ಯಾಯ ಸಮ ಸಮಾಜ ನಿರ್ಮಾಣ ಆಗಬೇಕೆಂಬುದು ಅಂಬೇಡ್ಕರ್ ಬಸವಣ್ಣವರ ಕನಸಾಗಿತ್ತು. ಇನ್ನು ಜಾತಿ ಗಣತಿಗೆ ವಿರೋಧ ಮಾಡಿದವರು ಈಗ ಒಪ್ಪಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಯೋಜನೆ ದೇಶಕ್ಕೆ ಮಾಡೆಲ್ ಎಂದರು. ಈಗ ಸಿಎಂ ಬದಲಾವಣೆದು ಪ್ರಸ್ತಾಪ ಆಗೇ ಇಲ್ಲ. ಅದು ಯಾವುದು ಬದಲಾವಣೆದು ನಮಗೆಲ್ಲೇ ಆ ಮಾತುಗಳು ಬಂದಿಲ್ಲ, ಅದೆಲ್ಲೇನೂ ಪ್ರಸ್ತಾಪನೂ ಆಗಿಲ್ಲ. ಸುಮ್ಮನೆ ಬೇರೆಯವರು ಬೇರೆ ಥರದ ಹೇಳಿಕೆ ತಮ್ಮ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಏನೇ ನಿರ್ಧಾರ ಇದ್ದರೂ ಕೂಡ ಹೈಕಮಾಂಡ್ ನಿರ್ಧಾರನೇ ಅಂತಿಮ. ಮತ್ತು ಇವತ್ತು ರೀಶಫಲ್ ಆಗ್ತದ ಬಿಡುತ್ತದ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ. ರೀಶಫಲ್ ಆದರೆ ಖಂಡಿತವಾಗಿ ಕೂಡ ನಾವು ಒಂದು ಆಕಾಂಕ್ಷಿಯಾಗಿರ್ತೀವಿ, ಪ್ರಶ್ನೆ ಇಲ್ಲ. ಯಾಕಂತಂದರೆ ಈಗ ನನಗೂ ಇಲ್ಲಿ ಒಂದು 3 ಬಾರಿ ಇಲ್ಲಿಂದ ಈ ಭಾಗದ ಜನರ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮಗೂ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾನು ಬದ್ಧ. ನಿಮ್ಮ ಕೆಲವೊಬ್ಬರು ಶಾಸಕರು ಹೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತೇಳಿ, ಅಂದ್ರೆ ಮತ್ತೆ ಅದು ಶಾಂತ ಆಗಿದ್ದು ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಯಾರು ಹೇಳೋದು ಅವ್ರವ್ರ ವೈಯಕ್ತಿಕ ವಿಚಾರ ವಿನ ಪಕ್ಷದ ನಿರ್ಧಾರ ಅಂತೂ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸರ್. ಇಲ್ಲ, ಅದು ಪಕ್ಷದ ಯಾವುದೂ ಆ ಥರದ ಚರ್ಚೆಗಳೇ ಆಗ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರದ್ದು ಕೇಳಬೇಕಿತ್ತಲ್ಲ ಸರ್. ಅಲ್ಲ, ಯಾವುದೂ ನಿರ್ಧಾರ ಇಲ್ಲ. ಇದು ಸುಮ್ಮನೆ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇರೋದು ವಿನ ಅಲ್ಲಿ ನಮ್ಮ ಪಕ್ಷ ಮಟ್ಟದಲ್ಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ.